ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಮಂಜುನಾಥ್ ಬೆಟ್ಟಗೆರೆಯವರ ನೇತೃತ್ವದಲ್ಲಿ ನೂತನವಾಗಿ ರೋಟರಿ ಚಂದ್ರಪ್ಪ ಸರ್ಕಲ್ನ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಇದರ ನೇತೃತ್ವವನ್ನು ಸಂಸ್ಥಾಪಕ ಅಧ್ಯಕ್ಷ ನರಸೇಗೌಡ ಹಾಗೂ ಸಂಸ್ಥಾಪಕ ಕಾರ್ಯದರ್ಶಿ ವಿಶ್ವನಾಥ್ HK ರವರುಗಳು ನಿಭಾಯಿಸಲಿದ್ದಾರೆ. ರೋಟರಿ ಚಂದ್ರಪ್ಪ ಸರ್ಕಲ್ನ ಪ್ರಾರಂಭೋತ್ಸವವನ್ನು ಡಿಸ್ಟ್ರಿಕ್ಟ್ ಗವರ್ನರ್ ರೋಟೇರಿಯನ್ ಶ್ರೀಧರ್ BR, ಪವಾಡ ಬೈಲುವಿನ ಹುಲಿಕಲ್ ನಟರಾಜ್, DGND ರೋಟೇರಿಯನ್ ಕುಮಾರಸ್ವಾಮಿ R, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಗೋಪಾಲ್ B, ಡಿಸ್ಟ್ರಿಕ್ಟ್ ಮೆಂಬರ್ಶಿಪ್ ಚೇರ್ ರೋಟೇರಿಯನ್ ಗುರುನಾಗೇಶ್, ಝೋನ್ ಚೇರ್ಮನ್ ರೋಟೇರಿಯನ್ ಪುಟ್ಟಸ್ವಾಮಿ B, ಅಸಿಸ್ಟೆಂಟ್ ಗವರ್ನರ್ NCA ರೋಟೇರಿಯನ್ ಪ್ರಭಾಕರ್ L, ಮಾಗಡಿ ರೋಟರಿ ಸೆಂಟರ್ನ ಕಾರ್ಯದರ್ಶಿ ವಿನೋದ್ H ಅವರುಗಳು ದೀಪ ಬೆಳಗಿಸುವ ಮೂಲಕ ರೋಟರಿ ಚಂದ್ರಪ್ಪ ಸರ್ಕಲ್ ಶಾಖೆಯನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ರೋಟರಿ ಚಂದ್ರಪ್ಪ ಸರ್ಕಲ್ಗೆ ಹೊಸ ಸದಸ್ಯರನ್ನು ಸೇರ್ಪಡೆಗೊಳಿಸಲಾಯಿತು. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ರೋಟರಿ ಕ್ಲಬ್ ಅನ್ನೋದು ಸೇವೆಯ ಕಾರ್ಯ, ಸೇವೆಯ ದೇವರು ನಂಬಿರೋದು ರೋಟರಿ ಕ್ಲಬ್. ರೋಟರಿ ಕ್ಲಬ್ನಿಂದ ಲಕ್ಷಾಂತರ ಮನಸ್ಸುಗಳು ಬರುತ್ತಿವೆ. ರೋಟರಿ ಕ್ಲಬ್ನಿಂದ ಈ ಮನಸ್ಸುಗಳ ಜೊತೆಗೆ ಆರೋಗ್ಯವಾಗಿ ಜೀವಂತವಾಗಿ ಬದುಕುವಂತ ಕೆಲಸ ಮಾಡ್ತಾ ಇರೋದು ನಮ್ಮ ರೋಟರಿ ಕ್ಲಬ್. ರೋಟರಿ ಕ್ಲಬ್ನಲ್ಲಿ ಇನ್ನೊಂದು ಸೇರಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಭೌಗೋಳಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವಂತ ಏಕೈಕ ಸಂಸ್ಥೆ ಅಗ್ರಗಣ್ಯವಾಗಿದೆ ಅಂದರೆ ಅದು ರೋಟರಿ ಕ್ಲಬ್. ಇವತ್ತು ಮಾಗಡಿ ಸೆಂಟ್ರಲ್ ರೋಟರಿ ಕ್ಲಬ್ ಒಂದೇ ಕೆಲಸ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳಿ ಒಂದಿಷ್ಟು ಕೈ ಚಾಚಿ ಚಂದ್ರಪ್ಪ ಸರ್ಕಲ್ನಲ್ಲಿ ಹೊಸ ಕ್ಲಬ್ ಅನ್ನು ಸ್ಥಾಪನೆ ಮಾಡ್ತಾ ಇದೆ ಈ ಲೋಕ ಕಲ್ಯಾಣಕ್ಕಾಗಿ. ಆ ಕ್ಲಬ್ ಇವತ್ತು ಜನ್ಮ ತಾಳಿದೆ. ಇಷ್ಟನ್ನು ಹೇಳ್ತಾ ಕ್ಲಬ್ ರೋಟರಿ ಕ್ಲಬ್ ಏನ್ ಮಾಡಿದೆ ಅಂತ ಕೇಳೋದ್ಕಿಂತ ಏನ್ ಮಾಡಿಲ್ಲ ಅಂತ ಕೇಳೋದು ಮುಖ್ಯವಾಗಿ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವರೆಲ್ಲರೂ ಇರೋದು ರೋಟರೀಸ್ ಈ ಸೇವೆ ಮಾಡಲಿಕ್ಕೆ ತಮ್ಮಲ್ಲಿ ಕೊಡುವಂತ ಒಂದಿಷ್ಟು ದುಡ್ಡನ್ನ ಈ ಜಗತ್ತಿಗೆ ಜನರಿಗೆ ಕೊಡ್ತಾ ಇದೆ. ಸರ್ಕಾರ ಮಾಡಕ್ಕೆ ಆಗ್ತದೆ ಇರುವಂತ ಕೆಲಸವನ್ನ ನಮ್ಮ ರೋಟರಿ ಕ್ಲಬ್ ಮಾಡ್ತಾ ಇದೆ. ರೋಟರಿ ಮಾಗಡಿ ಸೆಂಟ್ರಲ್ ಮತ್ತು ಅದಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದು ಅವರು ಅದರಲ್ಲಿ ಪ್ರಮುಖವಾಗಿ ಆ ಕ್ಲಬ್ನಲ್ಲಿ ನಮ್ಮ ಪ್ರಭಾಕರ್ ಇವರ ಅಡ್ವೈಸರ್ ಅಂತ ಇದ್ದಾರೆ, ಅವರು ರೂಪ್ಲಾಲ್ ಮತ್ತೆ ವಿನೋದ್, ಅಂದರೆ ನಮ್ಮ ತಮ್ಮೆಲ್ಲ ಸಿಕ್ಕಿದ್ದ ಕಾರಣಕ್ಕಾಗಿ ಮತ್ತೆ ತೆರೆ ಹಿಂದೆ ಬಹಳಷ್ಟು ಕೆಲಸಗಳು ಆಗಿದೆ. ಹಾಗೆ ರೋಟರಿ ಪ್ರತಿಯೊಂದು ಪೂರ್ವಭಾವಿ ಸಭೆಯಲ್ಲೂ ಕೂಡ ರೋಟರಿ ಮಾಗಡಿ ಸೆಂಟರ್ನ ಬಹಳಷ್ಟು ಸದಸ್ಯರು ಬಹಳ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದು ತುಂಬಾ ಗಮನಾರ್ಹ. ಈ ಒಂದು ಮಾಗಡಿ ಸೆಂಟರ್ನ ಕ್ರಿಯಾಶೀಲತೆ ಚಂದ್ರಪ್ಪ ಸರ್ಕಲ್ ಹೊರಗೆ ಬಂದಿದೆ.
ಈಗ ರೋಟರಿ ಚಂದ್ರಪ್ಪ ಸರ್ಕಲ್ನ ಮೊದಲನೇ ಶಾರ್ಟ್ ಪ್ರೆಸಿಡೆಂಟ್ ಆಗಿ ಇವತ್ತು ಅವ್ರನ್ನ ಇನ್ಸ್ಟಾಲ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ಮಾಡ್ಬೋದು. ಈ ದಿವಸ ಒಂದು ದೊಡ್ಡ ಜವಾಬ್ದಾರಿ ಕೆಲಸವನ್ನು ಕೊಟ್ಟಿದ್ದಾರೆ. ಆದರೆ ಈ ಚಂದ್ರಪ್ಪ ಎಲ್ಲ ಬಿಟ್ಟು ಅದರ ಸದಸ್ಯರು 50 ಜನ ಸದಸ್ಯರು ನನಗೆ 50 ಜನ ಲೆಕ್ಕಗಳು ನನಗೆ ಇಲ್ಲಿ ಪ್ರಸಾರಗಳ ನಿಮ್ಮಿಂದ ಅಂತ ಹೇಳಿ ಇದುವರೆಗೂ 9 ಒಂದು ಮೀಟಿಂಗನ್ನು ಮಾಡಿ ನಮ್ಮ ಇದು ಅವರ ಫಲ ನಮಗೆ ಸದಾಕಾಲ ಈ ರೋಟರಿಗಿನ ಮುಂದೆ ನಾನು 1 ವರ್ಷ ಮಾತ್ರ ಅಧಿಕಾರ 1 ವರ್ಷದಲ್ಲಿ ನಾನು ಹಲವಾರು ಹೊಸ ರೋಟರಿ ಹೊಸ ಲಭ್ಯದಿಂದ ನಮ್ಮ ಮಾನವೀಯ ಸಹಕಾರ ಹೆಚ್ಚು ನಿಮ್ಮ ಪ್ರಭಾವ ಈ ರೋಟರಿಗೆ ಭಾರಿ ಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಬೇಕು, ಈ ಸಮಸ್ಯೆ ಚೆನ್ನಾಗಿ ನಡೆಯಬೇಕು. ನಾನು ಇಲ್ಲಿರೋ ಮಕ್ಕಳಲ್ಲಿ ಭಗವಂತ ಈ ಸಮಸ್ಯೆಗಳನ್ನ ಹೀಗೆ ಎಲ್ಲ ಇವರು ಬೆಳಕೊಂಡು ಹೋಗಲಿ. ನಮ್ಮ ಸದಸ್ಯರಿಗೆ ಮೊದಲನೇ ಒಂದನೇ ಕೊಡ್ತಾ ಇದ್ದಾರೆ.
ಬಡ ರೈತ ಮಹಿಳೆಯರಿಗೆ ಅವರು ವಿಧವಾ ರೈತ ಮಹಿಳೆಯರಿಗೆ ಅನುಕೂಲ ಮಾಡಬೇಕು. ಇಲ್ಲಿವರೆಗೂ ಈ ವರ್ಷ 220 ಆಹಾರ ಕೊಡಲಾಗಿದೆ. ಅದರ ಮುಂದುವರಿದ ಭಾಗವಾಗಿ ಈ 6 ಜನ ವಿಧವಾ ರೈತ ಮಹಿಳೆಯರಿಗೆ ಅನುಕೂಲ ಮಾಡಬೇಕು ಮುಂದುವರೆದಿದೆ. ಸಂಪೂರ್ಣ ಉಚಿತವಾಗಿರುತ್ತೆ. ಇವರಿಗೆ ರೆಕಮೆಂಡೇಶನ್ ನಡೆದುಕೊಂಡಿರುತ್ತೆ. ಬರುವ ಮುಂಬರುವ ದಿನಗಳಲ್ಲಿ ಇವರಿಗೆ ಅನುಕೂಲ ಮಾಡಲಾಗುತ್ತದೆ. ಥ್ಯಾಂಕ್ ಯು. ರೋಟರಿ ಚಂದ್ರಪ್ಪ ಸರ್ಕಲ್ನ ನೂತನ ಅಧ್ಯಕ್ಷರು ನರಸೇಗೌಡರಿಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದಿಸೋಣ. ಹಾಗೆ ಈ ಒಂದು ನೂತನ ರೋಟರಿ ಸಂಸ್ಥೆ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಸೆಕ್ರೆಟರಿಯಾದ ಕೃಷ್ಣಾಂತ್ ಅವರು ಸಹ ದೊಡ್ಡ ಚಪ್ಪಾಳೆ. ಈ ಒಂದು ಸಂಸ್ಥೆ ರೋಟರಿ ಚಂದ್ರಪ್ಪ ಸಂಕಲನ ಸಂಸ್ಥೆ ಬರೀ ಸ್ಥಾಪನೆ ಕಾರ್ಯಕ್ರಮ ಆಗಿದ್ದು ಸೇವಾ ಸಂಸ್ಥೆ ಕುಟುಂಬದ ಸ್ಥಾಪನೆ ಕಾರ್ಯಕ್ರಮ ಅಂತ ಹೇಳ್ಬೋದು. ನಿಮ್ಮೆಲ್ಲ ಗೊತ್ತಿದೆ, ಸಾಕಷ್ಟು ಈಗ ರೋಟರಿ ಬಗ್ಗೆ ಗೊತ್ತಿದೆ. ಸುಮಾರು 125 ವರ್ಷಗಳ ಇತಿಹಾಸವುಳ್ಳ ಸೇವಾ ಸಂಸ್ಥೆ. ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಎಲ್ಲ ತಿಳಿದಿದೆ. ಸುಮಾರು 35 ವರ್ಷಗಳ ಸತತ ಪ್ರಯತ್ನದಿಂದ $2 ಬಿಲಿಯನ್ ಅಷ್ಟು ನಮ್ಮ ವಿಲೇಜಸ್ ಖರ್ಚು ಮಾಡಿ 35 ವರ್ಷಗಳಿಂದ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮ ನಮ್ಮ ರೋಟರಿ ಸಂಸ್ಥೆ ಅಂದರೆ ಪೋಲಿಯೋ ಎರಾಡಿಕೇಷನ್. ಇವತ್ತು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಚೆನ್ನಾಗಿ ಓಡಾಡ್ತಿದ್ದಾರೆ. ಅದಕ್ಕೆ ಕಾರಣಗಳು ಇಲ್ಲಿರುವ ಎಲ್ಲ ರೋಟರಿ ಸದಸ್ಯರು. ಹಾಗೆ ಸುಮಾರು ಕಾರ್ಯಕ್ರಮಗಳನ್ನ ರೋಟರಿ ಸಂಸ್ಥೆಯನ್ನು ಪ್ರಪಂಚದಿಂದ ಮಾಡ್ತಾ ಇದ್ದಾರೆ. ಆ ಒಂದು ಸೇವಾ ಸಂಸ್ಥೆಗೆ ಇಲ್ಲಿನ ರೋಟರಿ ಚಂದ್ರಪ್ಪ ಸಂಸ್ಥೆ ಅಂತ ಸೇರ್ಪಡೆ ಆಗಿದೆ. ತುಂಬ ಸಂತೋಷ. ಯಾರನ್ನೇ ಮೀಟ್ ಮಾಡೋದು, ಎಲ್ಲೇ ಮೀಟ್ ಮಾಡೋದು, ಗೌರ್ಮೆಂಟ್ ಆಫೀಸರ್ ಇರ್ಬೋದು, ಇಲ್ಲ ಪೊಲೀಸ್ ಆಫೀಸರ್ ಇರ್ಬೋದು, ಧೈರ್ಯವಾಗಿ ಸಂತೋಷದಿಂದ ಹೇಳ್ಕೊಳ್ಳಿ, ನಾವು ರೋಟರಿ ಸಂಸ್ಥೆಯ ಸದಸ್ಯ ಅಂತ ಹೇಳ್ಬೋದು. ರೋಟರಿ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿದೆ. ಈಗ ಹೊಸದಾಗಿ ರೋಟರಿ ಸೇರಿದ್ರ ನೀವು ನೆಕ್ಸ್ಟ್ ನಾಳೆಯಿಂದ ಯಾರನ್ನೇ ಮೀಟ್ ಮಾಡೋದ್ರೆ ನೀವು ಖುಷಿಯಾಗಿ ಹೇಳ್ಕೊಳ್ಳಿ, ನಾವು ರೋಟರಿ ಸದಸ್ಯರು. ರೋಟರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅಂದರೆ ವೆಬ್ಸೈಟ್ ಇದೆ, ರೋಟರಿ ವೆಬ್ಸೈಟ್ ಇದೆ. ನಮ್ಮ ಆಫೀಸ್ ಬಗ್ಗೆ ಹೇಳ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಡಿಸ್ಟ್ರಿಕ್ಟಲ್ಲಿ ನಡೀತಾರೆ. ಅದರಲ್ಲಿ ಒಂದು ಕಾರ್ಯಕ್ರಮ ಈ ವರ್ಷ ನಾವು ಸುಮಾರು 300 ಜನ ಹೆಣ್ಮಕ್ಳಿಗೆ, ರೈತ ಕುಟುಂಬದವರಿಗೆ ಉಚಿತವಾಗಿ ನಾವು ಪ್ರೆಗ್ನೆಂಟ್ ಹಸು ಕೊಡ್ತಾ ಇದ್ದೀವಿ. ಅದು ಹೇಗೆಂದರೆ ಎಲ್ಲ ಸವಲತ್ತು ನಮ್ಮ 40,000 ನಾವು ಕೊಡ್ತೀವಿ. ನಮ್ಮ ಇಂಟರ್ನ್ಯಾಷನಲ್ ಫಂಡಿಗೆ 20,000 ಬರುತ್ತೆ. 60,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದರ ಸಾಕಷ್ಟು ಕಾರ್ಯಕ್ರಮಗಳಿದೆ. ಒಬ್ಬರು ಒಂದಷ್ಟು ಕೊಡ್ಬೋದು, ಇಲ್ಲ 2 ಕೊಡ್ಬೋದು, 10 ಕೊಡ್ಬೋದು. 300 ಒಬ್ಬರಿಗೆ ಕೊಡೋದಾಗ ಕಷ್ಟ ಇದೆ. ಒಂದು
ಸಂಸ್ಥೆ ರೋಟರಿ ಸಂಸ್ಥೆ ಮುಖಾಂತರ ಮಾಡಲು ಸಾಧ್ಯ ಇರಬೇಕು. ಅದರ ಸಾಕಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ, ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೆ. ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಹೊಸ ಸಂಸ್ಥೆಗೆ ತಾಳ್ಮೆ ಇರಬೇಕು. ನಮ್ಮ ಪ್ರೆಸಿಡೆಂಟ್ ಅವರು ಮೀಟಿಂಗ್ ಕರೆದಾಗ ಮೀಟಿಂಗ್ ಬರಬೇಕು, ರೋಟರಿ ಏನು ನಡೀತಿದೆ ಅಂತ ತಿಳ್ಕೋಬೇಕು. ಮತ್ತು ಡಿಸ್ಟ್ರಿಕ್ಟಲ್ಲಿ ಡಿಸ್ಟ್ರಿಕ್ಟ್ 99 ಕಂಪಿದೆ, ತಿಂಗಳಿಗೊಂದ್ಸರಿ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮ ನೀವು ಬರಬೇಕು, ನಿಮ್ಮ ಪತ್ನಿ ಸಹ ಕರ್ಕೊಂಡ್ಬರ್ಬೇಕು, ಮಕ್ಕಳು ಕರ್ಕೊಂಡ್ಬರ್ಬೇಕು. ಏನು ನಡೀತಿದೆ ಅಂತ ಗೊತ್ತಾಗ್ತಾ ಇದೆ. ತುಂಬ ನಾನು 26 ವರ್ಷದಿಂದ ರೋಟರಿ ಸಂಸ್ಥೆಯಲ್ಲಿದ್ದೀನಿ. ನೀವೆಲ್ಲ ಕೆಲವರು ಅನ್ಕೋತಾರೆ ರೋಟರಿ ಅಂದರೆ ನಾವು ಈ ಸಮಾಜ ಸೇವೆ ಮಾಡೋದು ಮಾತ್ರ ಅಂತ. ರೋಟರಿ ಅಂದರೆ ನಮ್ಮ ಬೆಳವಣಿಗೆ ಸಹ ಮುಖಾಂತರ ಆಗುತ್ತೆ. ಎಲ್ಲ ಸದಸ್ಯರಿಗೂ ನಾಯಕತ್ವ ಅವಕಾಶ ಸಿಗುತ್ತೆ. ಎಲ್ಲ ಸದಸ್ಯರಿಗೂ ಸ್ನೇಹ ಬೆಳೆಸಬಹುದು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.